ನಮಸ್ಕಾರ ವೀಕ್ಷಕರೇ. ಚೀನಾಗೆ ವಾರ್ನಿಂಗ್ ಕೊಟ್ಟ ಜೈಶಂಕರ್, ಅದು ಕೂಡ ನಮ್ಮ ಭಾರತದಲ್ಲಿ ಇದ್ಕೊಂಡಲ್ಲ, ಚೀನಾದ ಸೌತ್ ಸಿ ಏನಿದೆಯೋ ಅಲ್ಲಿ ಫಿಲಿಪೈನ್ಸ್ ದೇಶದಲ್ಲಿ ಇತ್ತೀಚೆಗೆ ವಿಸಿಟ್ ಮಾಡಿದ್ರು. ಫಿಲಿಪೈನ್ಸ್ ದೇಶದ ಮೇಲೆ ಪದೇ ಪದೇ ಚೀನಾ ಅವರು ಅಟ್ಯಾಕನ್ನು ಮಾಡ್ತಿರ್ತಾರೆ. ಏನಕ್ಕಂದರೆ ಗಡಿ ವಿಚಾರವಾಗಿ ಸಮುದ್ರದ ಒಂದು ಬಾರ್ಡರ್ ಏನಿದೆಯೋ ಅದರ ಡಿಸ್ಪ್ಯೂಟ್ ಪದೇ ಪದೇ ಬರ್ತಿರುತ್ತೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದರೆ, ಭಾರತ ಇಷ್ಟೊಂದು ಪ್ರಬಲ ದೇಶ ಆದರೂ ಕೂಡ ಅರುಣಾಚಲ್ ಪ್ರದೇಶ್ ನಮಗೆ ಸೇರಿದ್ದು ಮತ್ತು ಲಡಾಖ್ ನಮಗೆ ಸೇರಿದ್ದು ಅಂತ ಬಿಟ್ಟು ಚೀನಾ ಪದೇ ಪದೇ ಹೇಳ್ತಿರುತ್ತೆ. ಆದರೆ ಭಾರತ ಸ್ಟ್ರಾಂಗ್ ಆಗಿರೋದಕ್ಕೆ ಭಾರತದ ತಂಟೆಗೆ ಬರೋದಕ್ಕೆ ಹೋಗೋದಿಲ್ಲ. ಇನ್ ಕೇಸ್ ಬಂದರೂ ಕೂಡ ನಮ್ಮ ಸೈನಿಕರು ಏನು ಉತ್ತರವನ್ನು ಕೊಡಬೇಕೋ ಆ ಉತ್ತರವನ್ನು ಕೊಟ್ಟು ಕಳಿಸ್ತಾರೆ. ಆದರೆ ಈ ಫಿಲಿಪೈನ್ಸ್ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು ಅಥವಾ ತೈವಾನ್ ಆಗಿರ್ಬೋದು, ಇವೆಲ್ಲ ಕೂಡ ತುಂಬ ಚಿಕ್ಕ ಚಿಕ್ಕ ದೇಶಗಳು. ಸೊ ಇವ್ರ ಮೇಲೆ ಪದೇ ಪದೇ ಸಮುದ್ರದಲ್ಲಿ ಅಟ್ಯಾಕ್ ಮಾಡ್ತಿರ್ತಾರೆ. ಅದು ಮೇಯ್ನಾಗಿ ಯಾಕೆ ಅಂದರೆ, ಇವಾಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ಸಮುದ್ರದ ಬಾರ್ಡರ್ ಡಿಸ್ಪ್ಯೂಟ್ ವಿಚಾರವಾಗಿ. ಇವಾಗ ಫಿಲಿಪೈನ್ಸ್ ಇದೆಯಲ್ವಾ, ಫಿಲಿಪೈನ್ಸ್ ಅವ್ರದ್ದು ನಮ್ದು ಇಲ್ಲವರೆಗೂ ಇದೆ. ಇವಾಗ ನೀವು ಇಮೇಜಲ್ಲಿ ಏನು ನೋಡ್ತಿದ್ರೋ ಇಲ್ಲವರೆಗೂ ನಮ್ಮ ಸಮುದ್ರದ ಗಡಿ ಇದೆ ಅಂತ ಹೇಳ್ಬಿಟ್ಟು ಫಿಲಿಪೈನ್ಸ್ ಕ್ಲೈಮ್ ಮಾಡ್ಕೊಳ್ಳುತ್ತೆ. ಆದರೆ ಚೀನಾ ಏನು ಹೇಳುತ್ತೆ ಅಂದರೆ, ನಿಮ್ಮದು ಸಮುದ್ರದ ಗಡಿನೇ ಇಲ್ಲ, ನಿಮ್ದು ಅಷ್ಟು ದೂರವರೆಗೂ ಮ್ಯಾಕ್ಸಿಮಮ್ ಇದೆ ಸೌತ್ ಚೀನಾ ಸಿಯಲ್ಲಿ ಏನಿದೆಯೋ ಸಮುದ್ರದಲ್ಲಿ ಅದೆಲ್ಲ ಕೂಡ ನಮಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಕೇವಲ ಫಿಲಿಪೈನ್ಸ್ ಜೊತೆ ಮಾತ್ರ ಅಲ್ಲ, ಇಂಡೋನೇಷಿಯಾ ಆಗಿರ್ಬೋದು ಎಲ್ಲ ದೇಶಗಳ ಜೊತೆ ಕೂಡ ಚೀನಾ ಪದೇ ಪದೇ ಕಿರಿಕನ್ನು ತೆಗೆದಿದೆ. ಇಷ್ಟೆಲ್ಲ ಯಾಕೆ? ಚೀನಾ ರಷ್ಯಾ ಜೊತೆ ಎಷ್ಟು ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ರಷ್ಯಾದ ಜೊತೆ ಕೂಡ ಗಡಿ ವಿಚಾರ ಅನ್ನೋದು ಇದೆ. ಫಿಲಿಪೈನ್ಸ್ನ ಯಾರು ಕೂಡ ಇದುವರೆಗೂ ಟಚ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕೆ ಅಂದರೆ ಫಿಲಿಪೈನ್ಸ್ ತುಂಬ ಚಿಕ್ಕ ದೇಶ. ಇವಾಗ ಚೀನಾ ಮತ್ತು ಫಿಲಿಪೈನ್ಸ್ ಒಂದ್ಸಲ ಕಂಪೇರ್ ನೋಡೋದಾದರೆ, ಚೀನಾ ಹತ್ರ ಸರಿಸುಮಾರು 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ಫಿಲಿಪೈನ್ಸ್ ಒಂದು 10 ರಿಂದ 11 ಕೋಟಿ ಜನಸಂಖ್ಯೆ. ಅದಾದ ನಂತರ ಆರ್ಮಿ ಅಲ್ಲಿ ನೋಡ್ಕೊಳ್ಳೋದಾದ್ರೂ ಕೂಡ 20 ಲಕ್ಷಕ್ಕೂ ಹೆಚ್ಚು ಆ್ಯಕ್ಟಿವ್ ಮಿಲಿಟರಿ ಪರ್ಸನ್ಸು, ಆ್ಯಕ್ಟಿವ್ ಸೋಲ್ಜರ್ಸು ಚೀನಾ ಅವ್ರ ಹತ್ರ ಇದ್ದಾರೆ. ಫಿಲಿಪೈನ್ಸ್ ಅವ್ರ ಹತ್ರ ನೋಡ್ಕೊಳ್ಳೋದಾದರೆ ತುಂಬ ಕಡಿಮೆ, 1 ಲಕ್ಷ ಅಥವಾ 1.5 ಲಕ್ಷ ಇರ್ಬೋದು. ಮತ್ತು ಇವರ ಬಜೆಟ್ ಕೂಡ ಫಿಲಿಪೈನ್ಸ್ ಅವ್ರದ್ದು ತುಂಬ ಕಡಿಮೆ. ಚೀನಾ ಅವ್ರದ್ದು ಕಂಪೇರ್ ಮಾಡಿದ್ರೆ ಅಮೆರಿಕಾನ ಅವರು ಕಾಂಪೀಟ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಫಿಲಿಪೈನ್ಸ್ ಇಷ್ಟೆಲ್ಲ ವೀಕ್ ಇದ್ರೂ ಕೂಡ ಯಾಕೆ ಚೀನಾ ಫಿಲಿಪೈನ್ಸ್ ಮೇಲೆ ಯುದ್ಧ ಮಾಡೋದಿಲ್ಲ ಅಂದರೆ, ಅಮೆರಿಕಾಗೆ ಮತ್ತು ಫಿಲಿಪೈನ್ಸ್ಗೆ ಒಂದು ಅಗ್ರಿಮೆಂಟ್ ಇದೆ. ಅದೇನಂತ ಅಂದರೆ, ಇವಾಗ ಏನಾದರೂ ಫಿಲಿಪೈನ್ಸ್ ಮೇಲೆ ಯಾರಾದರೂ ಯುದ್ಧ ಮಾಡಿದ್ರೆ ಅಮೆರಿಕಾ ಎಂಟರ್ ಆಗಬೇಕು. ಇವಾಗ ಎಕ್ಸಾಂಪಲ್ ಅಮೆರಿಕ ಮೇಲೆ ಯುದ್ಧ ಮಾಡ್ದಂಗದು. ಸೊ ಫಿಲಿಪೈನ್ಸ್ ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ಅಮೆರಿಕ ಬಂದು ಯುದ್ಧ ಮಾಡುತ್ತೆ. ಅದಕ್ಕೋಸ್ಕರ ಫಿಲಿಪೈನ್ಸ್ನ ಇದುವರೆಗೂ ಕೂಡ ಯಾರು ಟಚ್ ಮಾಡಿರಲಿಲ್ಲ. ಮೇಯ್ನಾಗಿ ಅಂದರೆ ಸುತ್ತಮುತ್ತಲಿರುವಂಥ ದೇಶಗಳೆಲ್ಲ ಚೆನ್ನಾಗಿದೆ ಸಂಬಂಧ. ಸೊ ಚೀನಾ ಟಚ್ ಮಾಡೋಕೆ ಹೋಗಿರಲಿಲ್ಲ. ಆದರೆ ಈಗೇನಾಗ್ತಿದೆ ಅಂದರೆ, ಪದೇ ಪದೇ ಸೌತ್ ಸಿಯಲ್ಲಿ ಅಂದರೆ ಈ ಫಿಲಿಪೈನ್ಸ್ ಶಿಪ್ಗಳು, ಕಾರ್ಗೋ ಶಿಪ್ಗಳಾಗಿರ್ಬೋದು ಅಥವಾ ಕೋಸ್ಟಲ್ ಶಿಪ್ಗಳಾಗಿದ್ರು ಹೋಗಿದ್ರೆ ಬೇಕಾಗಿ ಚೀನಾ ವಾಟರ್ ಕ್ಯಾನನ್ನು ಬಳಸಿ, ಅಂದರೆ ವಾಟರ್ ಕ್ಯಾನನ್ ಅಂದರೆ ಇವರ ಹಡಗುಗಳ ಮೇಲೆ ನೀರನ್ನು ಸ್ಪ್ರೇ ಮಾಡಿ ಅಟ್ಯಾಕ್ ಮಾಡುವಂಥದ್ದು. ಸೊ ಈ ರೀತಿ ಪದೇ ಪದೇ ಕಷ್ಟಗಳನ್ನು ಫಿಲಿಪೈನ್ಸ್ಗೆ ಕೊಡ್ತಿದೆ. ಸೊ ಈ ಫಿಲಿಪೈನ್ಸ್ ಅಮೆರಿಕನ ಇಷ್ಟು ದಿನ ನಂಬ್ಕೊಂಡಿತ್ತು. ಆದರೆ ಈಗ ಇನ್ ಕೇಸ್ ಏನಾದರೂ ಚೀನಾ ಫಿಲಿಪೈನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಅಷ್ಟೊಂದು ಈ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅಮೆರಿಕ ತುಂಬ ಬ್ಯುಸಿ ಇದೆ. ಹೌತೀಸ್ ರೆಬೆಲ್ ಅವರು ಅಮೆರಿಕ ಸೇನೆ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಸೊ ಅಲ್ಲಿ ನೋಡ್ಕೋಬೇಕು, ಮತ್ತು ಇಸ್ರೇಲ್ಗೆ ಹೆಲ್ಪ್ ಮಾಡಬೇಕು. ಅದಾದಮೇಲೆ ಯುಕ್ರೇನ್ ವಾರಲ್ಲಿ ಅಮೆರಿಕ ಹೆಲ್ಪ್ ಮಾಡಬೇಕು. ಕೇವಲ ಫಿಲಿಪೈನ್ಸ್ ಅಂತಲ್ಲ, ಹಲವಾರು ದೇಶಗಳ ಜೊತೆ ಅಮೆರಿಕ ಈ ರೀತಿ ಸೇನಾ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿದೆ. ಅಮೆರಿಕನ ನಂಬಕ್ಕಾಗಲ್ಲ ಅಂತ ಇಂಡೋನೇಷಿಯಾ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಈ ಫಿಲಿಪೈನ್ಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ದೇಶಗಳು ಅಂದರೆ ಚೀನಾ ಯಾವ್ಯಾವ ದೇಶಗಳು ಬೆದರಿಕೆಯನ್ನು ಹಾಕ್ತಿದೆಯೋ ಆ ಎಲ್ಲ ದೇಶಗಳು ಈಗ ಭಾರತದ ಸಹಾಯವನ್ನು ಕೇಳ್ತಿದೆ. ಮೊದಲೆಲ್ಲ ಭಾರತ ಹೇಗಿತ್ತು ಅಂದರೆ, ನಮ್ಮದು ನಾವು ನೋಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿತ್ತು. ಯಾಕಂದರೆ ನಾವು ಯಾರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗೋಕೆ ಹೋಗ್ತಿರಲಿಲ್ಲ. ಆದರೆ ಈಗೇನಾಗಿದೆ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ದೇಶ ನಮ್ಮ ಭಾರತದ ಸಹಾಯ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಸೊ ಜೈಶಂಕರ್ ಅವರು ಕೂಡ ಅದನ್ನೇ ಹೇಳಿರೋದು, ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ಅಂದರೆ ಫಿಲಿಪೈನ್ಸ್ ತಂಟೆಗೆ ನಾವು ಖಂಡಿತವಾಗಿಯೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಮತ್ತು ಎರಡೂ ದೇಶಗಳ ನಡುವೆ ಸೇನಾ ಒಪ್ಪಂದ ಕೂಡ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ನಮ್ಮ ನೇವಿಯವರು ಮತ್ತು ಅವರ ನೇವಿಯವರು ವಾರ್ ಪ್ರಾಕ್ಟೀಸನ್ನು ಕೂಡ ಮಾಡಿದರು. ಚೀನಾಗೆ ಒಂದು ರೀತಿ ವಾರ್ನಿಂಗ್ ಕೊಡೋ ರೀತಿ. ಈಗ ಅವರ ದೇಶದಲ್ಲೇ ಹೋಗಿ ಚೀನಾಗೆ ಡೈರೆಕ್ಟಾಗಿ ಜೈಶಂಕರ್ ಅವರು ವಾರ್ನಿಂಗನ್ನು ಕೊಟ್ಟು ಬಂದಿದ್ದಾರೆ. ಫಿಲಿಪೈನ್ಸ್ ತಂಟೆಗೆ ಯಾರಾದರೂ ಬಂದರೆ ನಾವು ಭಾರತ ಅವರ ಸಹಾಯಕ್ಕೆ ಇದ್ದೇ ಇರ್ತೀವಿ ಅಂತ. ಸೊ ಇಷ್ಟು ದಿನ ನಮ್ಮ ಭಾರತವನ್ನು ನಾವು ನೋಡ್ಕೊಳ್ತಿದ್ವಿ. ಆದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಸಹಾಯವನ್ನು ಯಾರ್ಯಾರು ಕೇಳ್ತಿದ್ರೋ ಅವರೆಲ್ಲರಿಗೂ ಕೂಡ ನಾವು ಭಾರತ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ತಿದ್ದೀವಿ. ಸೊ ಇದೇ ರೀತಿ ಏನಾದರೂ ಮುಂದುವರಿತಿದ್ರೆ ಭಾರತ ಕೂಡ ವಿಶ್ವದ ದೊಡ್ಡಣ್ಣ ಅಥವಾ ವಿಶ್ವಗುರು ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಕೂಡ ಇವಾಗ ಅಮೆರಿಕ ಅಥವಾ ರಷ್ಯಾ ಹತ್ರ ಹೋಗ್ತಿಲ್ಲ ಆಯುಧಗಳನ್ನು ಖರೀದಿಸೋದಕ್ಕೆ. ಈವನ್ ಫಿಲಿಪೈನ್ಸ್ ಅವರು ಕೂಡ ಅಮೆರಿಕ ಅಥವಾ ರಷ್ಯಾ ಹತ್ರ ಆಯುಧಗಳನ್ನು ಖರೀದಿಸ್ತಿಲ್ಲ. ಎಲ್ಲರೂ ಕೂಡ ಹೆಚ್ಚಾಗಿ ಈಗ ಭಾರತದ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಹಲವಾರು ಜನ ಅರ್ಮೇನಿಯಾ ಆಗಿರ್ಬೋದು, ಅರ್ಮೇನಿಯಾ ಅವರು ಕೂಡ ಇತ್ತೀಚೆಗೆ ಪಿನಾಕಾಗೆ ರಿಕ್ವೆಸ್ಟನ್ನು ಇಟ್ಟಿದ್ದಾರೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ರಿಕ್ವೆಸ್ಟನ್ನು ಇಟ್ಟಿದ್ದಾರೆ. ಮತ್ತು ಅವರು ಈ ಹಿಂದೆ ಕೂಡ ಬ್ರಹ್ಮೋಸ್ ಮಿಸೈಲ್ಗಳನ್ನು ತೆಗೆದುಕೊಂಡಿದ್ದಾರೆ. ಈವನ್ ಫಿಲಿಪೈನ್ಸ್ ಅವರು ಕೂಡ ಬ್ರಹ್ಮೋಸ್ ಮಿಸೈಲ್ಗಳನ್ನು ತೆಗೆದುಕೊಳ್ತಿದ್ದಾರೆ. ಸೊ ನಮ್ಮ ಭಾರತ ಎಷ್ಟು ಬೆಳೀತಿರುತ್ತೋ ಅಷ್ಟು ಚಿಕ್ಕ ಚಿಕ್ಕ ದೇಶಗಳು ನಮ್ಮ ಭಾರತದ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಅವರೆಲ್ಲ ಕೂಡ ಅಮೆರಿಕದ ಎಕ್ವಿಪ್ಮೆಂಟ್ಸನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಏನಕ್ಕಂದರೆ ಅವ್ರದ್ದು ಕಾಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಅಮೆರಿಕ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು. ಆದರೆ ನಮ್ಮ ಭಾರತದ್ದು ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ. ಇನ್ನೊಂದು ನಮಗಿರೋಂಥ ಆಪ್ಷನ್, ಆಪೋಸಿಟ್ ಏನಂದರೆ ಚೀನಾದ ಆಯುಧಗಳನ್ನು ತೆಗೆದುಕೋಬೇಕು ಈ ಚಿಕ್ಕ ಚಿಕ್ಕ ದೇಶಗಳು. ಅವ್ರು ಯಾರು ಕೂಡ ಚೀನಾದ ಆಯುಧಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಯಾಕಂದರೆ ಚೀನಾದ
ಪ್ರಾಡಕ್ಟ್ಗಳು ಹೇಗಿರುತ್ತೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಚೀನಾ ಫಸ್ಟ್ ಕಾಪಿ ಮಾಡುತ್ತೆ ಅಂತ. ಏನೇ ಆಗಲಿ ಜೈಶಂಕರ್ ಅವರು ಫಿಲಿಪೈನ್ಸ್ಗೆ ವಿಸಿಟ್ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಅಲ್ಲಿ ನಮ್ಮ ಭಾರತದ ನೇವಿ ಕೂಡ ಇರುವಂಥ ಚಾನ್ಸ್ ಇದೆ ಅಂತ ತಿಳಿದು ಬರ್ತಿದೆ. ಏನೇ ಆಗಲಿ ನಿಮಗೇನು ಅನಿಸುತ್ತೆ, ಈ ರೀತಿ ಯಾವ್ಯಾವ ಚಿಕ್ಕ ದೇಶಗಳು ನಮ್ಮ ಭಾರತದ ಸಹಾಯವನ್ನು ಕೇಳುತ್ತೋ ಆ ಎಲ್ಲ ದೇಶಗಳಿಗೆ ನಮ್ಮ ಭಾರತ ಸಹಾಯ ಮಾಡಬೇಕಾ ಬೇಡವಾ, ಅಥವಾ ನಮ್ಮ ಭಾರತದನ್ನು ನಾವು ನೋಡಿಕೊಂಡ್ರೆ ಸಾಕಾ? ನಿಮಗೇನು ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೀವು ಈ ವಿಡಿಯೋನ ಏನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.